ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ. ತುಂಬ ದಿನಗಳ ನಂತರ ಲಾಗ್ ಮಾಡ್ತಾಯಿದ್ದೀನಿ, ಹತ್ತತ್ರ ಒಂದು ತಿಂಗಳ ನಂತರ. ಕಾರಣಾಂತರಗಳಿಂದ ಮಾಡಿಲ್ಲ. ಕಾರಣ ಇಷ್ಟೇ, ನಾನು ನ್ಯೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನನ್ನದೇ ಓನ್ ಆದಂತಹ ಟೀ ಅಂಗಡಿ ಓಪನ್ ಮಾಡಿದ್ದೀನಿ. 9 ಗಂಟೆಗೆ ಮನೆ ಬಿಟ್ಟಿದ್ದು, ಹೊಟ್ಟೆ ಹಸಿತಾಯಿತು. ಅದಕ್ಕೆ ಸಂತೃಪ್ತಿ ಫಾಸ್ಟ್ ಫುಡ್ಡಿಗೆ ಬಂದೆ. ಒಳಗಡೆ ಬಂದ ತಕ್ಷಣ ಒಂಥರ ಖುಷಿ ಆಯಿತು. ಒಳಗಡೆ ಫೋಟೋಗಳನ್ನ ನೋಡಿ, ಈ ಹೋಟೆಲಲ್ಲಿ ಯಾರಿಲ್ಲ ಅನ್ನೋಂಗಿಲ್ಲ, ಎಲ್ಲರದ್ದು ಫೋಟೋ ಇತ್ತು. ಹಾಗೆ ಇಲ್ಲಿ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿದೆ. ಈ ಹೋಟ್ಲು ಬಂದು ಗುಂಡ್ಲುಪೇಟೆ ರೋಡಲ್ಲೇ ಇರೋದು. ಗುಂಡ್ಲುಪೇಟೆ ಹತ್ತತ್ರ 1 ಕಿಲೋಮೀಟ್ರ್ ಹಿಂದೆ ಇರೋಷ್ಟರಲ್ಲೇ ಸಿಗುತ್ತೆ. ನಂತರ ಅಂಗಳಕ್ಕೆ ಬಂದೆ. ಅಂಗಳದಿಂದ ಇಲ್ಲಿ ರೈಟ್ ಸೈಡಿಗೆ ತಗೊಂಡ್ರೆ ಅಲ್ಲಿ ಬೋರ್ಡ್ ಕಾಣ್ತಾ ಇದೆ. ರೈಟ್ ಸೈಡಿಗೆ ತಗೊಂಡ್ರೆ ಹಿಮಮದ್ ಗೋಪಾಲ ಸ್ವಾಮಿ ಬೆಟ್ಟ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದು ಲೆಫ್ಟಿಗೆ ತಗೊಂಡ್ರೆ ಇಲ್ಲಿಂದ 10 ಕಿಲೋಮೀಟ್ರ್ ಆಗುತ್ತೆ. ಈ ರೋಡು ತುಂಬಾ ಚೆನ್ನಾಗಿದೆ. ಇಲ್ಲಿ ರೋಡಲ್ಲಿ ಫೋಟೋಶೂಟು, ರೀಲ್ಸು ಎಲ್ಲ ಮಾಡಿದ್ದಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿದ್ರೆ ಹಿಮಮದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಈ ರೋಡು ಎಲ್ಲ ಥರದ್ದು ವೀಡಿಯೋಸು ಸಿಗುತ್ತೆ. ವೀಕೆಂಡಲ್ಲಿ ಮಾತ್ರ ಶನಿವಾರ ಮತ್ತು ಭಾನುವಾರ ತುಂಬಾ ರಶ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು, ಭಯಂಕರ ವೆಹಿಕಲ್ಸು ಮತ್ತು ಬಸ್ಗಳು ಕೂಡ ಹಾಕಿರ್ತಾರೆ. ಹೋಗೋಕ್ಕೆ ಮತ್ತು ಬರೋಕ್ಕೆ 60 ರೂಪಾಯಿ ಟಿಕೆಟು. ನೀವು ಹೋಗೋ ಹೊತ್ತಿಗೆ ಕೆಳಗಡೆ ಟಿಕೆಟ್ ತೊಗೊಂಡ್ರೆ ಮೇಲ್ಗಡೆಯಿಂದ ನೀವು ಎಷ್ಟೊತ್ತಿಗೆ ಬೇಕಾದರೂ ಬರ್ಬೋದು. ಒಂದಲ್ಲ ಒಂದು ಬಸ್ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಈ ಬೆಟ್ಟದ ವಿಶೇಷತೆ ಏನಂತಂದರೆ ನಿಮಗೂ ಗೊತ್ತಿರುತ್ತೆ ಆಲ್ರೆಡಿ. 365 ದಿನ ಕೂಡ ಹಿಮ ಬೀಳ್ತಾನೆ ಇರುತ್ತೆ. ಅದಕ್ಕೋಸ್ಕರ ಹಿಮಮದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತಲೇ ಹೆಸರುವಾಸಿಯಾಗಿರೋದು. ನೀವು ದೂರದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಜಿಂಕೆಗಳು ಕೂಡ ಓಡಾಡ್ತಾ ಇದೆ. ಆನೆ ಕೂಡ ಬರುತ್ತೆ ಇಲ್ಲಿ ಒಂದು, ಆದರೆ ನಾವು ಹೋದಾಗ ಬಂದಿರಲಿಲ್ಲ. ನೀವು ನೋಡಿರ್ತಿದ್ದೀರ ವಿಡಿಯೋಗಳೆಲ್ಲ ಆನೆ ಬಂದಿರೋಂಥದ್ದು. ಅಲ್ಲಿ ನೋಡಿ ಜಿಂಕೆಗಳು. ಇಲ್ಲಿ ಮಾತ್ರ ಗ್ರೀನರಿ ಮಾತ್ರ ಸೂಪರು ಅಂದರೆ ಸೂಪರು. ಮೊದಲು ಇಷ್ಟೊಂದು ಜನ ಬರ್ತಾನೆ ಇರಲಿಲ್ಲ. ಈಗಂತೂ ಸಿಕ್ಕಾಪಟ್ಟೆ ಜನ ಬರ್ತಾರೆ. ಯಾಕಂದರೆ ಬಸ್ ಫ್ರೀ ಮಾಡಿರೋದ್ರಿಂದ ಎಲ್ಲಿ ನೋಡಿದ್ರು ಅವರೇ, ಲೇಡೀಸೇ ಜಾಸ್ತಿ. ನೀವು ನೋಡ್ತಾ ಇರ್ಬೋದು. ಅದರಿಂದ ಯಾವುದೇ ಬಸ್ ಫ್ರೀ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಮಹಿಳೆಯರದೇ ಅವ. ಆಮೇಲೆ ಇಲ್ಲೊಂದು ಕೆಳಗಡೆನೇ ಒಂದು ವಾತಾವರಣ ಇದ್ದರೆ ಮೇಲ್ಗಡೆ ಸಿಕ್ಕಾಪಟ್ಟೆ ಆಪೋಸಿಟ್ಟು, ಸಿಕ್ಕಾಪಟ್ಟೆ ಗಾಳಿ. ಕೆಳಗಡೆ ಬಿಸಿಲಿದ್ರೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾನೆ ಇರುತ್ತೆ, ಚಳಿ ಆಗ್ತಾನೆ ಇರುತ್ತೆ. 10 ನಿಮಿಷಕ್ಕೆ ವೆದರ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ಈ ಕಡೆ ಇದ್ದಿದ್ದು ಮೋಡ ಆ ಕಡೆ, ಆ ಕಡೆ ಇದ್ದಿದ್ದು ಮೋಡ ಈ ಕಡೆ, ಆ ಥರ ಚೇಂಜ್ ಆಗಿಬಿಡುತ್ತೆ. ಆಮೇಲೆ ನಾನು ಕೇಳಿರೋ ಪ್ರಕಾರ ಇಲ್ಲಿಗೆ ಕಾಗೆಗಳೇ ಬರಲ್ಲ ಅಂತ. ಆದರೆ ನಾನು ನೋಡಿಲ್ಲ ಒಂದು ಕಾಗೆನೂ ಕೂಡ ಇಲ್ಲಿ. ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ಶ್ರಾವಣ ಶನಿವಾರ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಪೂಜೆ ಮಾಡಿಸೋರು ಸಾಲೇ ನಿಂತಿತ್ತು. ಒಳಗಡೆ ದರ್ಶನ ಕೂಡ ಮಾಡೋದು ಕಷ್ಟ ಆಗಿತ್ತು. ಒಳಗಡೆ ಯಾವುದೇ ರೀತಿಯಾದಂಥ ಫೋಟೋ ವಿಡಿಯೋ ಅದು ಮಾಡೋಂಗೇ ಇಲ್ಲ. ಟೈಮ್ ಆಗ್ತಾ ಜನ ಕೂಡ ಜಾಸ್ತಿ ಆಗ್ತಾನೇ ಇದ್ದರು. ಈ ಕಾಲೇಜ್ ಹುಡುಗಿರು ಮತ್ತು ಹುಡುಗರು ಭಾನುವಾರ ಟೈಮು ಹೋಗೋಕ್ಕಾಗಲ್ಲ, ಮನೆಗಳಲ್ಲಿ ಬಿಡಲ್ಲ ಅಂದ್ಬಿಟ್ಟು ಶನಿವಾರನೇ ಬಂದುಬಿಡ್ತಾರೆ. ಶನಿವಾರದೊತ್ತು ಬಂದು ಆರಾಮಾಗಿ ಫೋಟೋ ರೀಲ್ಸು ಇದು ಮಾಡೋದೇ ಮುಗಿಯಲ್ಲ ಇವ್ರಿಗೆ.
ಇಲ್ಲಂತೂ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.